ಹರಿಹರದ ಪಂಚಮಸಾಲಿ ಮಠದಲ್ಲಿ ಲೆಕ್ಕದ ಫೈಟ್. ಪಂಚಮಸಾಲಿ ಮಠದ ಮುಂದೆ ಭಾರಿ ಹೈ ಡ್ರಾಮಾವೇ ನಡೆದಿದೆ. ಶ್ರೀಗಳ ಬೆಂಬಲಿಗರು, ಟ್ರಸ್ಟಿಗಳ ಬೆಂಬಲಿಗರ ಮಧ್ಯೆ ಫೈಟ್ ಜೋರಾಗಿ ನಡೀತಾ ಇದ್ದು ಪಂಚಮಸಾಲಿ ಮಠದ ಮುಂದೆ ಹೈ ಡ್ರಾಮಾವೇ ನಡೀತಾ ಇದೆ. ಶಿವನಗೌಡ ಮೇಲೆ ಟ್ರಸ್ಟಿಗಳ ಬೆಂಬಲಿಗರು ಹಲ್ಲೆಯನ್ನ ಮಾಡಿದ್ದಾರೆ. ಶಿವನಗೌಡ ಪಂಚಮಸಾಲಿ ಸಂಘದ ಯುವ ಘಟಕದ ಕಾರ್ಯದರ್ಶಿ. ಇಷ್ಟು ದಿನ ಬಾರದವರು ಇವತ್ತು ಬಂದಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ವಚನಾನಂದ ಶ್ರೀ ಬೆಂಬಲಿಗರಿಗೆ ಪ್ರಶ್ನೆಯನ್ನ ಮಾಡಿದ್ರು ಶಿವನಗೌಡ. ಈ ವೇಳೆ ಶಿವನಗೌಡನನ್ನ ಹಿಡಿದು ಕೆಲವರು ಎಳೆದಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಿವನಗೌಡನ ಮೇಲೆ ಓರ್ವ ವ್ಯಕ್ತಿ ಹಲ್ಲೆಯನ್ನೇ ಮಾಡಿದ್ದಾನೆ. ಹರಿಹರ ಪೀಠದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗ್ತಾ ಇದೆ. ಮಠದಲ್ಲಿ ದೊಡ್ಡ ಹೈ ಡ್ರಾಮಾವೇ ನಡೀತಾ ಇದೆ. ಈಗಾಗಲೇ ಟ್ರಸ್ಟಿಗಳ ಪರವಾಗಿರುವಂಥವರು ಹಾಗೇನೆ ಶ್ರೀಗಳ ಪರವಾಗಿದ್ದವರ ನಡುವೆ ಹೊಡೆದಾಟ ಬಡದಾಟವೂ ನಡೆದಿದೆ. ಇದನ್ನ ಸರಿ ಮಾಡೋದಕ್ಕೆ ಇದೀಗ ಪೊಲೀಸರು ಹರಸಾಹಸ ಪಡಬೇಕಾಗಿದೆ. ಬೆಳಗ್ಗಿನಿಂದಲೂ ಕೂಡ ಇಂತಹ ಒಂದು ಘಟನೆ ಹೈ ಡ್ರಾಮಾ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಟ್ರಸ್ಟಿಗಳು ಲೆಕ್ಕವನ್ನ ಕೊಡ್ತಾ ಇದ್ರೆ ಆ ಲೆಕ್ಕ ಸರಿ ಇಲ್ಲ ಅಂತ ಹೇಳಿ ಶ್ರೀಗಳ ಪರ ಭಕ್ತರು ಹೇಳ್ತಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಹೈ ಡ್ರಾಮಾ ನಡೀತಾ ಇದ್ದು ಟ್ರಸ್ಟಿಗಳ ಸಭೆಯನ್ನ ಬಹಿಷ್ಕರಿಸಿದ್ದಾರೆ ವಚನಾನಂದ ಶ್ರೀ ಹಾಗೇನೆ ಲೆಕ್ಕ ಕೊಡಿ ಚಳವಳಿಯ ಸಮಿತಿ ಈ ಒಂದು ಬಹಿಷ್ಕಾರವನ್ನ ಮಾಡಿದ್ದಾರೆ. ಟ್ರಸ್ಟಿಗಳ ಸಭೆಯನ್ನ ಉಮಾಪತಿ ಕಳ್ಳ ಕಳ್ಳ ಅಂತ ಹೇಳಿ ಕೂಗಿದ್ದಾರೆ ಶ್ರೀಗಳ ಪರ ಭಕ್ತರು. ಸ್ವಾಮೀಜಿ ಮಠ ಬಿಡಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಘೋಷಣೆಯನ್ನ ಕೂಗಿದ್ದಾರೆ ಭಕ್ತರು. ಟ್ರಸ್ಟಿಗಳೇ ಹೊರೆ ಹೋಗ್ಲಿ ಇಲ್ಲಿಂದ ಅಂತ ಹೇಳಿದ್ದಾರೆ ಭಕ್ತರು. ಟ್ರಸ್ಟಿಗಳು ಹಾಗೇನೆ ಭಕ್ತರ ನಡುವೆ ವಾಕ್ ಸಮರವೇ ನಡೆದಿದೆ. ಹರಿಹರದ ಪಂಚಮಸಾಲಿ ಮಠದಲ್ಲಿ ಲೆಕ್ಕದ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಈಗಾಗಲೇ ಖರ್ಚು ವೆಚ್ಚಗಳ ಲೆಕ್ಕವನ್ನ ಟ್ರಸ್ಟಿಗಳು ಕೊಡ್ತಾ ಇದ್ರೆ ಟ್ರಸ್ಟಿಗಳು 2008ರಿಂದ 2026ರವರೆಗೂ ಕೂಡ ಈಗ ಲೆಕ್ಕ ಕೊಡ್ತಾ ಇದ್ದಾರೆ. ಲೆಕ್ಕವನ್ನ ಮಂಡನೆ ಮಾಡಿದ್ದಾರೆ ಪ್ರಧಾನ ಧರ್ಮದರ್ಶಿ ಆಗಿರುವಂತಹ ಉಮಾಪತಿ ಅವರು. 2008ರಿಂದ 2026ರಿಗೆ 18 ವರ್ಷಗಳಲ್ಲಿ ಏನೇನು ಆಯ್ತು ಅನ್ನುವ ವಿಚಾರ. ಇದೀಗ ಈ ಒಂದು ಮಠಕ್ಕೆ 27,61,00,000 ಬಂದಿದೆ. ಸರ್ಕಾರಿ ಅನುದಾನ ಸೇರಿ 27,61,00,000 ಬಂದಿದೆ. ಪ್ರತಿ ವರ್ಷ ನಾವು ಸರ್ಕಾರಕ್ಕೆ ಲೆಕ್ಕ ಕೊಡ್ತಿದ್ದೀವಿ. ಪ್ರತಿ ತಿಂಗಳು ಟ್ರಸ್ಟಿಗಳ ಸಭೆಯಲ್ಲಿ ಕೊಡ್ತೀವಿ. ಯಾವತ್ತು ಕೇಳಿದ್ರು ಕೂಡ ನಾವು ಲೆಕ್ಕವನ್ನ ಕೊಡೋದಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಟ್ರಸ್ಟಿಗಳು ಹೇಳ್ತಿದ್ದಾರೆ. ಏಪ್ರಿಲ್ 11ರಂದು ಇದೇ ಲೆಕ್ಕವನ್ನ ತೆಗೆದುಕೊಂಡು ನಾನು ಬಂದಿದ್ದೆ. ಲೆಕ್ಕ ಕೊಡಿ ಚಳವಳಿ ಸಮಿತಿಯ ಅಧ್ಯಕ್ಷ ಪರಮೇಶ್ವರ್ ಗೌಡ, ಸಿರಿಗೆರೆ ನಾಗನಗೌಡ ಸೇರಿದಂತೆ ಹಲವರು ಕೇಳಿದ್ರು. ಅವರಿಗೂ ಲೆಕ್ಕ ಕೊಟ್ವಿ. ಎಲ್ಲ ಲೆಕ್ಕ ಪಡ್ಕೊಂಡು ಹೋದ್ರು. ನಾವು ಲೆಕ್ಕ ಕೊಡೋದಕ್ಕೆ ಹೆದರಲ್ಲ ಅಂತ ಪ್ರಧಾನ ಧರ್ಮದರ್ಶಿ ಉಮಾಪತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಒಂದು ಏನು ಸಮಾಜಕ್ಕೆ ಸರ್ಕಾರದಿಂದ ಮತ್ತು ಭಕ್ತರಿಂದ ಸಮಾಜ ಬಾಂಧವರಿಂದ ಮತ್ತು ದಾಸೋಹ ನಿಧಿ ಇಡ್ಲಿಕ್ಕೋಸ್ಕರ ಮಾಡಿದ ಒಟ್ಟು ಅಮೌಂಟು ನಮ್ಮಲ್ಲಿ ಸಂದಾಯವಾಗಿರೋದು 27,61,57,518 ರೂಪಾಯಿ ಜಮಾ ಆಗಿದೆ. ಇದು ಯಾರ್ಯಾರು ಕೊಟ್ಟಿದ್ದಾರೆ, ಯಾವ್ಯಾವ ಕೊಟ್ಟಿದ್ದಾರೆ, ಪ್ರತಿಯೊಂದು ಲೆಕ್ಕವನ್ನು ತಮ್ಮ ಮುಂದಿಡಲು ಸಂತೋಷದಿಂದ ವ್ಯಕ್ತಪಡಿಸ್ತಾ ಇದ್ದೀನಿ. ಇದು ನಮ್ಮ ಒಂದು ಟ್ರಸ್ಟ್, ಏನು ಪಂಚಮಸಾಲಿ ಟ್ರಸ್ಟ್ ಅನ್ನೋದು ಇದು ಚಾರಿಟಬಲ್ ಟ್ರಸ್ಟು.
ಇದರ ಲೆಕ್ಕವನ್ನು ನಾವು ಯಾವಾಗಲೂ ಕೊಡಬೇಕಾಗಿದ್ದು ಪ್ರತಿ ವರ್ಷ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ನಾವು ಲೆಕ್ಕನ. ಅದ್ರ ಜೊತೆಗೆ ಪ್ರತಿ ತಿಂಗಳು ನಮ್ಮ ಟ್ರಸ್ಟ್ ಮೀಟಿಂಗ್ನಲ್ಲಿ ನಮ್ಮ ಲೆಕ್ಕ ಕೊಡ್ತಾ ಇದ್ದೇವೆ. ಆದರೆ ಇದು ಸಾರ್ವಜನಿಕ ಕೊಡುವಂಥ ಪದ್ಧತಿ ಇಲ್ಲ. ಆದರೆ ಇದೇ ನಮ್ಮ ಕರ್ನಾಟಕ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಇದೆಯಲ್ಲ, ಅದು ಸಹಕಾರಿ ರಂಗದಲ್ಲಿದೆ. ಅದಕ್ಕೆ ಮೆಂಬರ್ಶಿಪ್ಗಳು ಇರ್ತಾರೆ. ಅದು ಪ್ರತಿ ಜನರಲ್ ಬಾಡಿಯಲ್ಲಿ ಅದು ಏನು ಕಲೆಕ್ಷನ್ ಆಗಿದೆ, ಅದು ಏನು ಲೆಕ್ಕಪತ್ರ ಜನರಲ್ ಬಾಡಿಯಲ್ಲಿ ಕೊಡಬೇಕಾಗುತ್ತೆ. ಆದರೆ ನಾವು ಈಗಾಗಲೇ ಲೆಕ್ಕ ಕೊಟ್ಟಿದ್ವಿ. ಇದು ಒಂದು ಲೆಕ್ಕ ಕೊಡಬೇಕು ಅಂತ ಏನು ಚಳವಳಿ, ಇದು ನಿಜವಾಗ್ಲೂ ಲೆಕ್ಕ ಚೆಕ್ ಕೊಡೋ ಚಳವಳಿ ಅಲ್ಲ. ಈ ಏನು ಸ್ವಾಮೀಜಿಯವರು ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ದ್ರೋಹ ಮಾಡಿದಾರಲ್ಲ, ಅದನ್ನು ಮರೆಮಾಚಕ್ಕೋಸ್ಕರ ಇದು ಹುಟ್ಟಾಕಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. 2021ರಲ್ಲಿ ಸರ್ಕಾರ ಮಠಕ್ಕೆ 10 ಕೋಟಿ ಕೊಟ್ಟಿದೆ. ಮಂಜೂರಾದಂತಹ ಹಣ ಬಳಕೆಯೇ ಮಾಡಿಲ್ಲ. ಆ ಹಣ ಎಲ್ಲಿ ಹೋಯ್ತು? ದಾಖಲೆಗಳನ್ನ ತೋರಿಸಿ ಪ್ರಶ್ನೆ ಮಾಡಿದ್ದಾರೆ ವಚನಾನಂದ ಶ್ರೀಗಳು. ಅನುದಾನ ಕೊಟ್ಟಂತಹ ಉದ್ದೇಶವೇ ಇಲ್ಲಿ ಈಡೇರಿಲ್ಲ. 2 ವರ್ಷಗಳಲ್ಲಿ ಈ ಹಣ ಬಳಕೆ ಆಗಬೇಕಾಗಿತ್ತು, ಸದ್ಬಳಕೆ ಮಾಡಬೇಕಾಗಿತ್ತು. ಆದರೆ ಯಾವುದನ್ನು ಟ್ರಸ್ಟಿಗಳು ಇಲ್ಲಿ ಫಾಲೋ ಮಾಡಿಲ್ಲ ಅನ್ನುವ ವಿಚಾರವನ್ನ ಇದೀಗ ವಚನಾನಂದ ಶ್ರೀ ದಾಖಲೆಗಳನ್ನ ತೋರಿಸಿ ಈ ಹಣ ಎಲ್ಲೋಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಸರ್ಕಾರ 10 ಕೋಟಿ ರೂಪಾಯಿ ಕೊಟ್ಟದ. ಎಲ್ಲಿ? ಮಠಕ್ಕೆ. ಎಲ್ಲಿ ಅದ? ಇಲ್ಲಿ ಹರಿಹರ ಪಂಚಮಸಾಲಿ ಪೀಠದಲ್ಲಿ ವಸತಿ ನಿಲಯ ಸಮುದಾಯ ಭವನ 10 ಕೋಟಿ. ಯಾವಾಗ ಕೊಟ್ಟದ? 21ರಲ್ಲಿ ಕೊಟ್ಟದ. ಎಷ್ಟು ವರ್ಷ ಆಯ್ತು? ಈಗ 5 ವರ್ಷ ಆಯಿತು. ಇಲ್ಲಿ ಏನು ನಿಬಂಧನೆಗಳಿದಾವು? ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ದಾವಣಗೆರೆ ಮತ್ತು ಬಳ್ಳಾರಿ ಜಿಲ್ಲೆ ಇವರ ಹಣ ಬಳಕೆ ಪ್ರಮಾಣ ಪತ್ರವನ್ನು ಜಿಲ್ಲಾಧಿಕಾರಿಗಳು ದಾವಣಗೆರೆ ಮತ್ತು ಬಳ್ಳಾರಿ ಜಿಲ್ಲೆ ಮುಖಾಂತರ ಆಯುಕ್ತ ಅಂದರೆ ನಮ್ಮಕ್ಕೆ ಇನ್ನೊಂದು ಮಟ್ಟಕ್ಕೆ ಕೊಟ್ಟಿದ್ದಾರೆ. ಆವಾಗ ಇಲ್ಲಿ ನೋಡಿ, ಆಯುಕ್ತರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ಸಹಕಾರ ನೀಡಲು ಅನುದಾನವನ್ನು ಸದ್ಬಳಕೆ ಮಾಡಿರೋ ಬಗ್ಗೆ ಎಲ್ಲ ರೀತಿಯ ಅವಶ್ಯಕ ಕ್ರಮ ತೆಗೆದುಕೊಂಡಿಲ್ಲ. ಮಂಜೂರು ಮಾಡದ ಅನುದಾನ ಯಾವ ಉದ್ದೇಶಗಳಿಗೂ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಬಳಸತಕ್ಕದ್ದು, ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. ಅನುದಾನವನ್ನೇ ಬಳಸಿಲ್ಲ. ಇಲ್ಲಿ ಕಟ್ಟಡ ಇಲ್ಲ. ಇಲ್ಲಿ ಅನುದಾನ ಕಟ್ಟಡ ಪ್ರತಿಗನುಗುಣವಾಗಿ ಹಂತ ಹಂತವಾಗಿ ಬಿಡುಗಡೆ ಮಾಡಿದ ಮೊತ್ತಕ್ಕೆ ಹಣ ಬಳಕೆ ಪ್ರಮಾಣ ಪತ್ರ ಸಲ್ಲಿಸಿದ ನಂತರ ಬಿಡುಗಡೆ ಮಾಡುವುದು. ಇನ್ನೊಂದು ಎಲ್ಲ ಇಂಪಾರ್ಟೆಂಟ್, ಮಂಜೂರಾದ ಅನುದಾನವನ್ನು 2 ವರ್ಷಗಳೊಳಗಾಗಿ ಕಾಮರಿಗೆ ವಿನಿಯೋಗಿಸದಿದ್ದಲ್ಲಿ ಸದರಿ ಅನುದಾನವನ್ನು ದಂಡ ಸಮೇತವಾಗಿ ಸರ್ಕಾರದ ಮುಟ್ಟುಗೋಲು ಹಾಕಿಕೊಳ್ಳುವುದು. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸರ್ಕಾರದ ಆದೇಶದಂತೆ ಸಂಘ ಸಂಸ್ಥೆ ಕೂಡಲೇ ಬಿಡುಗಡೆ ಮಾಡತಕ್ಕದ್ದು. ಅಂದರೆ ಇವ್ಯಾವೂ ಕೂಡ ಫಾಲೋ ಮಾಡಿಲ್ಲ. ಇದು ಪ್ರೂಫ್ ಇದೆ. ಅದು ತಮಗೆ ಬೇಕಾದ ಹಾಗೆ ಲೆಕ್ಕ ಕೊಟ್ರೆ ಅದನ್ನ ನಾನು ಒಪ್ಪಲ್ಲ. ನಮಗೆ ಕೃಷ್ಣನ ಲೆಕ್ಕ ಬೇಡ, ರಾಮನ ಲೆಕ್ಕ ಬೇಕು. ಹರಿಹರ ಪೀಠದಲ್ಲಿ ವಚನಾನಂದ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಬೆಣ್ಣೆ ತಿಂದು ಬೇರೆಯವರ ಮೂತಿಗೆ ಒರೆಸಬಾರ್ದು. ತಪ್ಪು ಲೆಕ್ಕವನ್ನ ಒಪ್ಪೋದಿಲ್ಲ. ಪಾರದರ್ಶಕವಾಗಿ ಲೆಕ್ಕವನ್ನ ಕೊಡಬೇಕಿಲ್ಲಿ. ನಮ್ಮ ಭಕ್ತರು ಸೈನಿಕರಂತೆ ನಮ್ಮನ್ನ ಕಾಯೋದಿಕ್ ಬರ್ತಿದ್ದಾರೆ ಅಂತ ಹೇಳಿ ವಚನಾನಂದ ಶ್ರೀಗಳು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಪ್ಪು ಲೆಕ್ಕವನ್ನ ಕೊಡ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಭಕ್ತರು ಕೊಟ್ಟಂತಹ ದೇಣಿಗೆ ಆಗಿರ್ಬೋದು, ಸರ್ಕಾರ ಕೊಟ್ಟಂತಹ ಅನುದಾನ ಎಲ್ಲಿ ಹೋಯ್ತು ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪಾರದರ್ಶಕ ಲೆಕ್ಕವನ್ನ ಕೊಡಿ, ತಪ್ಪು ಲೆಕ್ಕ ನಾವು ಒಪ್ಪಲ್ಲ ಅಂತ ಹೇಳಿದ್ದಾರೆ. ಇದು ನಮಗೆ ಅತ್ಯಂತ ಖುಷಿ ಕೊಟ್ಟ ದಿನ. ಇದು ಪಂಚಮಸಾಲಿ ಸಮುದಾಯ ಜಾಗೃತದ ದಿನ. ಇದು ತಮಗೆ ಬೇಕಾದಂಗೆ ಲೆಕ್ಕ ಕೊಟ್ಟು ಹೋಗಕ್ಕೆ ಬಂದಾರ ಅವ್ರ. ಇದನ್ನು ಸಮಾಜ ಒಪ್ಪೋದಿಲ್ಲ. ಅದಕ್ಕೆ ಹೋರಾಟ ಸಮಿತಿ ಅಧ್ಯಕ್ಷರಿರುವಂತಹ ನಮ್ಮ ಪರಮೇಶ್ ಗೌಡ್ರು ಹೊಳಸಿರಿಗೇರಿಯವರು, ನಮ್ಮ ಅಡ್ಮಿನಿಸ್ಟ್ರೇಟ್ರು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ತಾವು ಮೊಸರು ತಿಂದು 200 ವರ್ಷಕ್ಕೆ ಹೊಂಟಿದ್ರು ಅವರು. ಕಳೆದ 23 ವರ್ಷದಿಂದ ಉಚ್ಚಾಟಿತ ಪ್ರಧಾನಮಂತ್ರಿ ತನ್ನ ಮನೆಯಲ್ಲಿ ನಮ್ಮ ಮಹಾಂತಜರ ಫೋಟೋ ಇಟ್ಕೊಂಡಿಲ್ಲ. ಆತ ಬಸವಣ್ಣವರ ಫೋಟೋ ಹಾಕದ ಹಾಗೇನೆ ಮತ್ತು ಸಾಕಷ್ಟು ಅವ್ಯವಹಾರಗಳನ್ನ ಮಾಡಿದ್ದು ಜಾಹೀರಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಭಕ್ತರು ಏನು ಕೇಳ್ತಾ ಇದ್ದಾರೆ, ಲೆಕ್ಕ ಕೊಡಿ ಅಂತ, ಪಾರದರ್ಶಕವಾಗಿರಬೇಕು ಅಂತ. ಸರ್ಕಾರದ ಬಂದಂತಹ ಹಣ 2008ನೇ ಇಸ್ವಿಯಿಂದ ಇಲ್ಲಿವರೆಗೆ ಏನೇನೋ ಬಂದಿದೆ ಅನ್ನೋದನ್ನು ನಮ್ಮ ಒಬ್ಬ ಟ್ರಸ್ಟಿನೇ ಹೇಳಿದ್ದಾರೆ. ಅವ್ರದ್ದೆಲ್ಲ ಪಿನ್ ಟು ಪಿನ್ ಅವರೆಲ್ಲ ಒಂದೊಂದನ್ನು ಬಯಲು ಮಾಡಿದ್ದಾರೆ ಅವರು. ಅದು ರೆಕಾರ್ಡ್ ಆಗಿದೆ. ಅದು ರೆಕಾರ್ಡ್ ಆದ ಮೇಲೆ ಇನ್ನೆಲ್ಲಿ ನಮ್ಮದು ಬಟಾ ಬಯಲಾಗತ್ತೆ ಅಂತೇಳಿ ಅದನ್ನು ಕದ್ಕೊಂಡು ಹೋದ್ರು ಅವರು. ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಎಷ್ಟೆಲ್ಲ ಕಿರುಕುಳ ಕೊಟ್ಟಿದ್ದಾರೆ, ಎಷ್ಟೆಲ್ಲ ನೋವುಗಳು ಕೊಟ್ಟಿದ್ದಾರೆ, ಅದನ್ನು ಅವರು ಡೈರಿಯಲ್ಲಿ ಬರೆದಿದ್ದಾರೆ.
2011ರಲ್ಲೇ ಅವರಿಗೆ ಸಾಕಷ್ಟು ನೋವನ್ನು ಕೊಟ್ಟಿದ್ದಾರೆ. ಇವರನ್ನು ಉಚ್ಚಾಟನೆ ಮಾಡದೇ ಸಮಾಜ ಉದ್ಧಾರ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವಾಗನೇ ಅತ್ಯಂತ ನೋವಿನಿಂದ, ಅತ್ಯಂತ ದುಃಖದಿಂದ ಅವರ ಕಣ್ಣಲ್ಲಿ ನೀರು ಬಂದಿಲ್ಲ, ಕಣ್ಣಲ್ಲಿ ರಕ್ತ ತರಿಸಿದ್ದಾರೆ ಇವರು. ಅಷ್ಟೊಂದು ಮಾನಸಿಕವಾಗಿ ಕಿರುಕುಳ ಕೊಟ್ಟು ನಮ್ಮ ಮಹಾಂತಜರ ಲಿಂಗೈಕ್ಯ ಆಗಿದ್ದನ್ನು ಸಂಭ್ರಮಪಟ್ಟರು. ಮಠದ ಟ್ರಸ್ಟಿ ಬಿಸಿ ಉಮಾಪತಿಗೆ ಇದೀಗ ಕೇಂದ್ರ ಸಚಿವ ವಿ ಸೋಮಣ್ಣ ಫೋನ್ ಮಾಡಿದ್ದಾರೆ. ಉಮಾಪತಿಗೆ ಕೇಂದ್ರ ಸಚಿವ ಸೋಮಣ್ಣ ಕಾಲ್ ಮಾಡಿ ಗಲಾಟೆ ಗದ್ದಲ ಮಾಡ್ಕೋಬೇಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೋಮಣ್ಣ ಕರೆ ಮಾಡಿರೋದ್ರ ಬಗ್ಗೆ ಉಮಾಪತಿ ರಿಯಾಕ್ಷನ್ ಕೊಟ್ಟಿದ್ದು, ಶ್ರೀಗಳನ್ನ ಗೌರವಯುತವಾಗಿ ಕಳುಹಿಸಬೇಕು ಅಂತ ಇದ್ದೇನೆ. ನಿಮ್ಮ ಹಾಗೂ ಮುರುಗೇಶ್ ನಿರಾಣಿಯವರ ಮಾತು ಕೇಳಿ ಸುಮ್ಮನಾದೆ. ನನ್ನ ಮರ್ಯಾದೆ ಕಳೆದ್ರೆ ನಾನೇನು ಎಲೆಕ್ಷನ್ಗೆ ನಿಲ್ಲಲ್ಲ, ನಾನು ಯಾರಿಗೂ ಹೆದರಲ್ಲ, ಧನ್ಯವಾದ ಅಂತ ಹೇಳಿ ಭಾಷಣ ಮಾಡ್ತಿದ್ದೀನಿ ಅಂತ ಹೇಳಿ ಕೇಂದ್ರ ಸಚಿವ ವಿ ಸೋಮಣ್ಣಗೆ ಬಿಸಿ ಉಮಾಪತಿ ಹೇಳಿಕೆಯನ್ನ ಕೊಟ್ಟರು. ಯಾಕಂದ್ರೆ ಏನಾಗಿದೆ ಅಂದ್ರೆ ನಾವು ಅವ್ರನ್ನ ಬಹಳ ಗೌರವಿತ ಕಳಿಸ್ಬೇಕಂತಂದ್ರೆ ಅವ್ರೊಂದು ಮಾತು ಹೇಳಿದಾರ. ಏನ್ ಹೇಳಿದ್ರಪ್ಪ ಅಂದ್ರೆ ನಾನು ಹಂಗೆ ಹೋಗೋದಿಲ್ಲ, ಹೋದ್ರೆ ಪೂರ ಇವ್ರ ಮರ್ಯಾದೆ ಕಳಿಸಿ ಇವ್ರು ಯಾರು ಇಲ್ಲಿ ಬರಬಾರ್ದು ಆ ತರ ಮಾಡಿ ಹೋಗ್ತಾರೆ ಅಂತ ಚಾಲೆಂಜ್ ಮಾಡಿದ್ದಾರೆ. ಇಲ್ಲ ಈಗ ಅಲ್ಲೆಲ್ಲ ಈಗ ಈಗ ನಿಮ್ಮ ಮಾತು ಮುರುಗೇಶ್ ನಿರಾಣಿ ಅವ್ರ ಮಾತು ಕೇಳ್ಕೊಂಡು ನಾವು ಯಾವುದು ಪ್ರೆಸ್ ಮೀಟ್ ಮಾಡಲಿಲ್ಲ, ಯಾವುದು ಏನು ಮಾಡಲಿಲ್ಲ. ಆದ್ರೆ ಅವರು ಯಾವ ರೀತಿ ಬರೀ ನನ್ನ ಒಂದು ಸಮಾಜ ನನ್ನೊಬ್ಬನ ಮರ್ಯಾದೆ ಕಳೆದ್ರೆ ನಾನೇನು ಯಾರಿಗೂ ಎಲೆಕ್ಷನ್ ನಿಂತ್ಕೊಂಡು ಕೈ ಮುಗಿಯಂಗಿಲ್ಲ. ಆದ್ರೆ ಸಮಾಜದ ಮರ್ಯಾದೆ ಹೋಗಬಾರ್ದು ಅಂತ ನಾನು ಇವತ್ತು ಇದು ಮಾಡ್ತಾ ಇದ್ದೀನಿ. ದಯವಿಟ್ಟು ಅಲ್ಲ ನಾ ಮಾಡಿ ಇಲ್ಲ 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 ಮನಸ್ಸನ್ನ ಬೇಜಾರು ಮಾಡ್ಕೊಂತ ಇಲ್ಲ. ಆದ್ರೆ ಆ ನೋವು ನಮ್ಮ ಸಮಾಜದವ್ರ ಮುಂದೆ ಹೇಳಿಲ್ಲಪ್ಪ ಅಂದ್ರೆ ಅದು ಸಮಾಜಕ್ಕೆ ಗೊತ್ತಾಗಬೇಕಲ್ರಿ. ಹೇಳ್ತೇನೆ ಆಗಲಿ ಅಲ್ಲಿ ಆಗಲಿ ಅಲ್ಲ ನಾನೇ ಅಲ್ಲ ನಾನೇನು ಅದರಿಂದ ಇದು ಮಾಡ್ಕೊಳ್ಳೋದು ಎಲ್ಲರಿ ಅಲ್ಲ ಇಲ್ಲ. ಪೋಲಿ ಅಂದ್ರೆ ಅದೇ ಪೋಲಿ ಅಂದ್ರೆ ಅದು ಹೆಂಗಿದೆ ಅಂತಂದ್ರೆ ಹೇಳಕ್ ನಿಮ್ಮ ಎದುರಿಗೆ ಹೇಳಕ್ ನಾಚಿಕೆ ಆಗುತ್ತೆ. ಇರ್ಲಿ ನಾನು ಆಮೇಲೆ ಮಾತಾಡ್ತೇನೆ. ನಾನೇನು ಯಾವ್ದಕ್ಕೆ ಎದರದಿಲ್ಲ, ಏನ್ ನಾವು ನೋವು ಮಾಡ್ಕೊಳ್ಳೋದಿಲ್ಲ, ಎದರದಿಲ್ಲ, ಏನು ಆಗೋದಿಲ್ಲ. ಸಮಾಜ ಮುಖ್ಯ ಹೊರತು ನಾನು ಇದನ್ನ ಮಾಡ್ತಂತ ದಯವಿಟ್ಟು ಧನ್ಯವಾದಗಳು. ನಾನು ಸ್ವಲ್ಪ ಭಾಷಣ ಮಾಡ್ತೇನೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಫೈಟ್ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ವಾ? ಈಗ ಸದ್ಯಕ್ಕೆ ಏನಾಗ್ತಾ ಇದೆ? ಎಸ್ ನವಿತಾ ಜೈನ್, ಬೆಳಗ್ಗಿಂದನೂ ಕೂಡ ಈಗ ಸದ್ಯ 12 ಗಂಟೆಯಿಂದ ಕೂಡ ಸತತವಾಗಿ ಲೆಕ್ಕ ಕೊಡುವಂತಹ ಕೆಲಸ ಇಲ್ಲಿ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಟ್ರಸ್ಟಿಗಳು ಮಾಡ್ತಿರುವಂತದ್ದು. ಮತ್ತೊಂದು ಕಡೆ ಏನು ಇನ್ನೊಂದು ಸ್ವಾಮೀಜಿ ಮಠದಲ್ಲಿ ಇರೋದ್ರಿಂದ ಇನ್ನೊಂದು ಬಣ ಸ್ವಾಮೀಜಿ ಬಳಿ ಅಲ್ಲೇ ಬಾಗಿಲಲ್ಲೇ ಕುಳಿತಿರುವಂತದ್ದು. ಯಾಕಂದ್ರೆ ಈಗಾಗಲೇ ಏನು ಒಟ್ಟು 18 ವರ್ಷದಲ್ಲಿ 27,61,00,000 ಹಣ ದೇಣಿಗೆಯಾಗಿ ಬಂದಿದೆ ಮಠಕ್ಕೆ ಅಂತ ಹೇಳಿ ಈಗಾಗಲೇ ಲೆಕ್ಕವನ್ನ ಬಿಸಿ ಉಮಾಪತಿ ಧರ್ಮದರ್ಶಿಗಳು ಈಗಾಗಲೇ ಮಂಡನೆ ಮಾಡಿರುವಂತದ್ದು. ಇದಾದ ಬಳಿಕ ಏನು ಇನ್ನೂ ಉಳಿದಂತೆ ಏನು ಚಿನ್ನಾಭರಣ ಇರ್ಬೋದು, ವಜ್ರ ಬೆಳ್ಳಿಗಳಿರ್ಬೋದು, ಈ ರೀತಿ ಏನೇನು ದಾನವಾಗಿ ಬಂದಿದೆ ಅದನ್ನು ಕೂಡ ನಾವು ಲೆಕ್ಕದ ರೂಪದಲ್ಲಿ ಕೊಡ್ತೀವಿ, ಎಲ್ಲವೂ ಕೂಡ ಇದೆ ನಮ್ಮ ಬಳಿ ಲಾಕರ್ನಲ್ಲಿ ಅನ್ನೋ ಒಂದು ಮಾಹಿತಿಯನ್ನ ಸದ್ಯಕ್ಕೆ ಈಗ ಬಿಸಿ ಉಮಾಪತಿ ಅವರು ತಿಳಿಸಿರುವಂತದ್ದು. ಅದಲ್ಲದೆ ಕೂಡ ಈಗ ಏನು ಭಾಷಣದ ವೇಳೆಯೇ ಬಿಸಿ ಉಮಾಪತಿ ಅವರಿಗೆ ಕೇಂದ್ರ ಸಚಿವರಾದ ವಿ ಸೋಮಣ್ಣನವರು ಕರೆ ಮಾಡಿ ನೀವು ಸಮಾಜದ ಸ್ವಲ್ಪ ಏನು ಹಿಡಿತದಲ್ಲಿ ಮಾತಾಡಿ ಅಂತ ನಮಗೆ ಬೇರೆಯವರು ಕರೆಗಳು ಮಾಡ್ತಾ ಇದ್ದಾರೆ, ಹಾಗಾಗಿ ನೀವು ಎಕ್ಸೈಟ್ ಆಗ್ಬೇಡಿ, ಒಂದ್ ಸ್ವಲ್ಪ ನಿಧಾನವಾಗಿ ಮಾತನಾಡಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಅವರು ನನ್ನ ಮರ್ಯಾದೆಯನ್ನ ಈಗ ಸದ್ಯ ತೆಗೆದು ಬಿಟ್ಟಿದ್ದಾರೆ, ನಾನೇನು ಯಾವುದೇ ರಾಜಕೀಯಕ್ಕೆ ಪ್ರವೇಶ ಮಾಡಂಗಿಲ್ಲ, ಹಾಗಾಗಿ ನಾನು ಈಗ ಅದನ್ನೆಲ್ಲ ಕೊನೆಗಾಣಿಸ್ತೀನಿ ಅಂತ ಅಂದ್ರೆ ಈಗ ಅವ್ರು ಹೇಳಿರುವಂತದ್ದು. ಈಗ ಈ ಸದ್ಯಕ್ಕೆ ಅವರು ನಮ್ಮ ಗೌರವವನ್ನು ಕಳೆದಿದ್ದಾರೆ, ಸ್ವಾಮೀಜಿಯನ್ನು ನಾವು ಗೌರವಯುತವಾಗಿ ಕಳಿಸ್ಬೇಕಂತ ಇದೀವಿ, ಒಂದ್ ವೇಳೆ ಇಲ್ಲಾಂದ್ರೆ ನಾನು ಅವ್ರು ಕಳಿಸೇ ಹೋಗ್ತೀನಿ ಅನ್ನೋ ಮಾತನ್ನ ಈಗ ವೇದಿಕೆಯಲ್ಲೇ ಉಮಾಪತಿ ಅವರು ಹೇಳಿರುವಂತದ್ದು. ಹೀಗಾಗಿ ಏನು ಇದು ಎಲ್ಲ ಕೂಡ ಲೆಕ್ಕ ಕೊಡುವಂತ ಏನು ಸಭೆ ಮುಗಿದ ಬಳಿಕ ಸ್ವಾಮೀಜಿ ಹೆಸರಲ್ಲಿ ಅವರಾಗೆ ಮಠ ಬಿಡಬೇಕು ಅಂತೇಳಿ ಈಗಾಗಲೇ HS ನಾಗರಾಜ್ ಅವರು ವೇದಿಕೆಯಲ್ಲೇ ಹೇಳಿರುವಂತದ್ದು. ಒಂದ್ ವೇಳೆ ಏನಾದ್ರೂ ಅವರು ಮಠವನ್ನ ಖಾಲಿ ಮಾಡದಿದ್ರೆ ನಾವೆಲ್ಲ ಇಲ್ಲಿ ಏನು ಲೆಕ್ಕ ಕೊಡುವ ಒಂದು ಕಾರ್ಯಕ್ರಮ ಮುಗಿದ ಬಳಿಕ ನೇರವಾಗಿ ಮಠಕ್ಕೆ ಹೋಗಿ ಅವ್ರನ್ನ ಹೊರ ಕಳಿಸುವಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕಾಗತ್ತೆ. ಅಷ್ಟೊತ್ತಿಗೆ ಅವರು ಜಮಾವಣೆ ಆಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಈಗ ಸೂಚನೆ ನೀಡಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಸ್ವಾಮೀಜಿ ಕಡೆ ಇರತಕ್ಕಂತಹ ಬೆಂಬಲಿಗರು ಏನಿದ್ರೆ ಈಗಾಗಲೇ ಸ್ವಾಮೀಜಿ ಬೆಂಬಲಕ್ಕೆ ನಿಂತು ಎಲ್ಲರೂ ಕೂಡ ಆ ಮಠದ ಬಳಿಯೇ ಕಾವಲಾಕಿ ಕೂತಿರುವಂತದ್ದು. ಇನ್ನೂ ಕೂಡ ಏನು ಲೆಕ್ಕ ಕೊಡುವಂತ ಕೆಲಸ ನಡೀತಾ ಇದೆ ವೇದಿಕೆಯಲ್ಲಿ, ಹಾಗಾಗಿ ಅದು ಮುಗಿದ ಬಳಿಕ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನವಿತಾ ಜೈನ್. ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ.